ಟಿವಿ5 ನ್ಯೂಸ್ಗೆ ಸ್ವಾಗತ. ನಾನು ನೀತಿ ವೇಣುಗೌಡ. ಸಂಭ್ರಮದಿಂದ ನಡಿಬೇಕಾಗಿದ್ದ ಗಣೇಶ ವಿಸರ್ಜನೆಯ ಮೆರವಣಿಗೆ ಸೂತಕದಿಂದ ಮುಗಿಯುವಂತ ಪರಿಸ್ಥಿತಿ ಬಂದಿದೆ. ಹಾಸನದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಘೋರ ದುರಂತ ಸಂಭವಿಸಿರೋದು. ಮೆರವಣಿಗೆ ಸಾಗ್ತಾ ಇದ್ದ ಜನರತ್ತ ಯಮನಂತೆ ನುಗ್ಗಿ ಬಂದ ಟ್ರಕ್. ವಿದ್ಯಾರ್ಥಿಗಳು ಸೇರಿ 9 ಜನರು ಬಲಿಯಾಗಿದ್ದಾರೆ. 19 ಜನರಿಗೆ ಗಾಯವಾಗಿರುವಂತ ಘಟನೆ ಇದೆ. ದುರಂತದಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ದುರ್ಮರಣ ಹೊಂದಿರೋದು. ಮುಗಿಲು ಮುಟ್ಟಿದೆ ಮೃತರ ಕುಟುಂಬಸ್ಥರ ಆಕ್ರಂದನ. ಹೊಳೆನರಸೀಪುರ ತಾಲೂಕಿನ ಮೊಸಳೆ ಹೊಸಹಳ್ಳಿಯಲ್ಲಿ ಈ ಒಂದು ದುರಂತ ಸಂಭವಿಸಿರೋದು. ನೋಡಿ, ನಿನ್ನೆ ರಾತ್ರಿ ಎಲ್ಲವೂ ಚೆನ್ನಾಗಿತ್ತು. ಗಣೇಶನನ್ನ ಕೂರಿಸಿ ಪೂಜೆಯನ್ನ ಮಾಡಿ ಸಂಭ್ರಮದಿಂದ ಇಡೀ ಊರೇ ಸಂಭ್ರಮಾಚರಣೆಯನ್ನ ಮಾಡಿತು. ಇನ್ನೇನು ಗಣೇಶ ವಿಸರ್ಜನೆಯನ್ನ ಮಾಡೋದು, ಅದಕ್ಕೂ ಕೂಡ ಅದ್ದೂರಿಯಾದಂಥ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ಜಗಮಗಿಸುವಂಥ ಲೈಟ್ಗಳು, ನೃತ್ಯ ಎಲ್ಲವೂ ಕೂಡ ಆಯಿತು. ಅತಿ ಹೆಚ್ಚಿನ ಯೂತ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಗಣಪತಿ ಬಿಡೋದು ಅಂತ ಅಂದ್ರೇ ಸಂಭ್ರಮ. ಗಣಪತಿ ವಿಸರ್ಜನೆ ಅಂತ ಅಂದ್ರೇ ಅದೊಂದು ರೀತಿಯಾಗಿ ಎಲ್ಲರೂ ಸೇರಿಕೊಂಡು ನಕ್ಕು ನಲಿದು ಕುಣಿದು ಕುಪ್ಪಳಿಸುವಂಥ ಸಂಭ್ರಮ. ಇದೇ ಸಂಭ್ರಮದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಮರೂಪದಲ್ಲಿ, ಅಕ್ಷರಶಃ ಯಮರೂಪದಲ್ಲಿ ನೀವು ಆ ದೃಶ್ಯವನ್ನು ನೋಡಿದ್ರೆ ಎಂಥವ್ರಿಗಾದ್ರೂ ಒಂದು ಸಲ ಎದೆ ಝಲ್ ಅಂತ ಅನಿಸುತ್ತೆ. ಎಲ್ಲಿಂದ ಬಂತು, ಹೇಗೆ ಬಂತು, ಒಂದು ಕ್ಷಣಕ್ಕೆ ಏನೂ ಅರಿವೇ ಆಗಲ್ಲ ಪಾಪ ಅಲ್ಲಿ ಇದ್ದವರಿಗೆ. ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾನೇ ಇದ್ದಾರೆ, ಕುಣಿಯೋರು ಕುಣಿತಾನೇ ಇದ್ದಾರೆ. ಆಗ್ಲೇ ಅಲ್ಲೇ 7 ಜನರ ಜೀವ ಹೋಗ್ಬಿಡತ್ತೆ. ಒಂದು ಸೆಕೆಂಡಲ್ಲೇ ಯಾವ ರೀತಿಯಾಗಿ ನುಗ್ಗಿ ಬಂತು ಅನ್ನೋದನ್ನು ನೀವು ಗಮನಿಸ್ಬೋದು. ಅಲ್ಲಿದ್ದವರಿಗೆ ಏನಾಯಿತು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಸಾವಿನ ಸಂಖ್ಯೆ ಏರಿಕೆ ಆಗುತ್ತೇನೋ ಅನ್ನುವಂಥ ಒಂದು ಭಯ ಕೂಡ ಹುಟ್ಕೊಂಡಿತ್ತು. ನೋಡ್ತಾ ಇದ್ದ ಹಾಗೇನೆ ಟ್ರಕ್ ಬಂದ್ಬಿಡತ್ತೆ. ಅಷ್ಟು ಜನ ಸೇರಿದ್ದಾರೆ, ಕಣ್ಣು ಮುಂದೆ ಲೈಟಿಂಗ್ಸ್ ಇದೆ, ಇಡೀ ರೋಡ್ನಲ್ಲಿ ರಸ್ತೆಯಲ್ಲಿ ಜನ ಸಾಗರವೇ ಇದೆ. ಅದೇ ಕಾಣಿಸ್ಕೊಂಡಿಲ್ಲ ಈ ವ್ಯಕ್ತಿಗೆ, ಈ ಪುಣ್ಯಾತ್ಮನಿಗೆ ಅಂತಂದರೆ ಇವನಿಗೆ ಏನಾದ್ರು ಹುಚ್ಚ, ಮಾನಸಿಕ ಸ್ಥಿಮಿತೆಯನ್ನು ಕಳ್ಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ನ ಇವನು? ಏನಾಗಿತ್ತು ಈತನ ಕಣ್ಣಿಗೆ, ಏನಾಗಿತ್ತು? ನಿಜವಾಗ್ಲೂ ಕೂಡ ಇದು ಈಗಲೂ ಕಾಡ್ತಾ ಇರುವಂಥ ಪ್ರಶ್ನೆ. ಅಲ್ಲ, ಅವನ ಕಣ್ಣಿಗೇನು ಕಾಣಿಸ್ಲೇ ಇಲ್ವಾ? ಜನ ಇದ್ದಾರೆ ಅನ್ನೋದು ಕಾಣಿಸ್ಲಿಲ್ವಾ? ಅದನ್ನು ನೀವು ಈ ಟಿಪ್ಪರ್ ಗಾಡಿಗಳನ್ನು ಅಕ್ಕಪಕ್ಕ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅದ್ರ ಪಕ್ಕದಲ್ಲಿ ನಾವು ಹೋಗೋದಕ್ಕೆ ಭಯ ಆಗತ್ತೆ. ಆ ರೀತಿಯಲ್ಲಿ ಕಾಣಿಸ್ಕೊಳತ್ತೆ. ಇನ್ನು ಆಕ್ಸಿಡೆಂಟ್ಗಳನ್ನು ನೆನಪಿಸ್ಕೊಂಡಾಗ ಟಿಪ್ಪರ್ ಗಾಡಿ ಬಂತು ಅಂತಂದರೆ ನಾವು ಎಲ್ಲೂ ಹೋಗೋದೇ ಬೇಡ, ಸೈಡಿಗೆಲ್ಲ ಮೂಲೆಯಲ್ಲಿ ಹೋಗಿ ನಿಂತ್ಕೊಳ್ಳೋಣ. ಮೂಲೆಯಲ್ಲಿ ನಿಂತರೂ ಬಂದು ಈ ಥರ ಮೈ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ರೆ ನೋಡಿ, ಸಂಭ್ರಮದಿಂದ ಸಾಕ್ತಾ ಇದ್ದಿದ್ದು ತಿಂಗಳುಗಟ್ಟಲೆ, 3 ತಿಂಗಳು 4 ತಿಂಗಳು ತಯಾರಿಯನ್ನು ಮಾಡ್ಕೊಂಡಿರೋದು. ಹಣವನ್ನು ಪಡ್ಕೊಂಡು ಒಂದಷ್ಟು ಕಾರ್ಯಕ್ರಮವನ್ನು ಇಟ್ಕೊಂಡು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಧಾರ್ಮಿಕ ಕಾರ್ಯಕ್ರಮವನ್ನು ಎಲ್ಲವನ್ನು ನೆರವೇರಿಸಿ ನಮ್ಮ ಏರಿಯಾ ಗಣಪತಿ, ನಮ್ಮೂರಿನ ಗಣಪತಿ ಪ್ರತಿಯೊಬ್ಬರು ಅದರಲ್ಲಿ ಭಾಗಿಯಾಗಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿ ಸಂಭ್ರಮಾಚರಣೆ ಮಾಡಬೇಕಾಗಿದ್ದಂಥ ಸಮಯ. ಇವತ್ತು ಹಾಸ್ಪಿಟಲ್ನಲ್ಲಿ ಮೃತದೇಹಗಳನ್ನು ತೆಗೆದುಕೊಂಡು ಹೋಗಬೇಕಾದ ಸೂತಕದ ಪರಿಸ್ಥಿತಿ ಆವರಿಸಿದೆ. ಇದಕ್ಕೆ ಕಾರಣ ಈ ಭಯಂಕರವಾದಂಥ ಅಪಘಾತ. ನೋಡಿ, ಇನ್ನೂ ಒಂದು ದುರಂತ ಅಥವಾ ಇನ್ನೂ ಒಂದು ಬೇಸರದ ಸಂಗತಿ, ಈ ಅಪಘಾತದಲ್ಲಿ ಸಾವನ್ನಪ್ಪಿರೋದು ಯೂತ್ಸ್. ಅತಿ ಹೆಚ್ಚಿನದಾಗಿ ಕಾಲೇಜು, ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಹುಡುಗರುಗಳು ಸಾವನ್ನಪ್ಪಿರೋದು. ಯಾಕಂದರೆ ಎಲ್ಲರೂ ಡ್ಯಾನ್ಸ್ ಮಾಡಬೇಕು, ಈ ಮೆರವಣಿಗೆಯಲ್ಲಿ ಭಾಗಿಯಾಗಬೇಕು ಅಂತ ಬಂದವರು. ಈ ಥರದೊಂದು ಸಾವು ಸಂಭವಿಸುತ್ತೆ, ದುರಂತವಾಗಿ ಸಾವನ್ನಪ್ತೀವಿ, ಭೀಕರವಾಗಿ ಸಾವನ್ನಪ್ತೀವಿ ಅಂತ ಊಹೆನೂ ಮಾಡಿರಲಿಕ್ಕಿಲ್ಲ. ದೇವರ ಕಾರ್ಯ ಅಂತ ಭಾಗಿಯಾಗಿದ್ದರು. ಆದರೆ ಆಗಿದ್ದು ಮಾತ್ರ ಅತಿ ದೊಡ್ಡ ದುರಂತ. ಎಲ್ರಿಗೂ ಆಶ್ಚರ್ಯ ಆಗಿದೆ. ಇಡೀ ಜಿಲ್ಲಾಡಳಿತವೇ ಶೋಕ ಸಾಗರದಲ್ಲಿ ಮುಳುಗಿರೋದು. ಇಡೀ ಹಾಸನ ಜಿಲ್ಲೆಗೆ ಶೋಕ ಸಾಗರದಲ್ಲಿ ಮುಳುಗಿದೆ. ಇಂಥದ್ದೊಂದು ದುರಂತ ಎಲ್ಲಿಯೂ ಸಂಭವಿಸಿರಲಿಲ್ಲ ನಮ್ಮ ರಾಜ್ಯದಲ್ಲಿ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಯಾವುದೋ ಒಂದು ಮೆರವಣಿಗೆಯಲ್ಲಿ, ಯಾವುದೋ ಒಂದು ರಥಯಾತ್ರೆ, ಈ ಥರದ ಸಂದರ್ಭಗಳಲ್ಲಿ ಈ ಥರದೊಂದು ಟ್ರಕ್ ಬಂದು ನುಗ್ಗಿ 9 ಜನ 10 ಜನರನ್ನು ಬಲಿ ಪಡೆದಂಥದ್ದು ನಮ್ಮಲ್ಲಿ ಸದ್ಯಕ್ಕೆ ಯಾವುದು ಘಟನೆಗಳು ನಡೆದಿರಲಿಲ್ಲ. ಎಲ್ಲರ ಕಣ್ಣಲ್ಲೂ ಈಗ ನೀರು ಆವರಿಸ್ಕೊಂಡಿದೆ. ಗೋಗರಿತಾ ಇದ್ದಾರೆ, ನಮ್ಮ ಮಗ ವಾಪಸ್ ಬೇಕು ಅಂತ. ಆ ತಾಯಂದಿರ ಗೋಳು ಹಾಸ್ಪಿಟಲ್ನಲ್ಲಿ ನೋಡೋದಕ್ಕಾಗ್ತಾ ಇಲ್ಲ. ಮನೇಲಿ ಮಗ ಬರ್ತಾನೆ, ಏನಿವತ್ತೊಂದು ದಿನ ಎಂಜಾಯ್ ಮಾಡ್ತಾರಲ್ವಾ, ಮಾಡಲಿ ಬಿಡಿ ಪಾಪ ಅನ್ನೋ ಮನಸ್ಥಿತಿಲಿ ಮಕ್ಕಳನ್ನು ಕಳಿಸ್ಕೊಟ್ಟಿದ್ರು ತಾಯಂದರು. ನಮ್ಮೂರು ಗಣಪತಿ ಅಲ್ವಾ, ನಮ್ಮ ಏರಿಯಾ ಗಣಪತಿ ಅಲ್ಲ, ಹೋಗಲಿ ಸಂಭ್ರಮದಿಂದ ಆಚರಣೆ ಮಾಡಿ ಬರಲಿ ಅಂತ.
ಆದರೆ ಯಾವಾಗ ಅವ್ರ ಕಿವಿಗೆ ನಿಮ್ಮ ಮಗ ಸಾವನ್ನಪ್ಪಿದ್ದಾನೆ, ಆಕ್ಸಿಡೆಂಟ್ ಆಯಿತು, ಇನ್ನಿಲ್ವಂತೆ ಅನ್ನೋ ಸುದ್ದಿ ಬಂದು ಕಿವಿಗೆ ಬಿತ್ತೋ ಆಘಾತಕ್ಕೊಳಗಾಗ್ಬಿಟ್ಟಿದ್ದಾರೆ. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ತಾಯಂದಿರ ಗೋಳಾಟ ನೋಡೋದಕ್ಕಾಗಲ್ಲ, ಕೆರಳು ಕಿತ್ತು ಬರುತ್ತೆ, ನೋವಾಗತ್ತೆ. ಯಾಕಂದರೆ ಎದೆ ಎತ್ತರಕ್ಕೆ ಬೆಳೆದಂಥ ಗಂಡು ಮಕ್ಕಳು ನಾಳೆಯಿಂದ ಇರಲ್ಲ ಅನ್ನೋದು ಗೊತ್ತಾಗ್ಬಿಟ್ರೆ ಹೆಂಗಾಗತ್ತೆ ಹೇಳಿ. ಮನೆಯ ಜವಾಬ್ದಾರಿ ನಿಭಾಯಿಸಬೇಕಾಗಿದ್ದಂಥ ಮಗ ಮಸಣ ಸೇರಿರೋದು. ಏನು ತಪ್ಪೇ ಮಾಡಿದೆ, ಯಾವುದೇ ತಪ್ಪಿಲ್ದೇನೆ. ಇವರೇನಾದರೂ ಕುಡಿದು ಗಾಡಿ ಓಡಿಸ್ತಾ ಇದ್ರಾ? ಇಲ್ಲ. ಇವರೇನಾದ್ರು ಗಲಾಟೆ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡು ಚಾಕು ಇರಿತಾ ಆಯ್ತಾ? ಇಲ್ಲ. ಆಗಿದ್ದೇನು? ಯಾವುದೋ ತಲೆಕೆಟ್ಟ ಡ್ರೈವರು ಟ್ರಕ್ನ ತೆಗೆದುಕೊಂಡು ಬಂದು ಏಕಾಏಕಿಯಾಗಿ ನುಗ್ಗಿಸಿದ್ರು. ಪಾಪ ಇವರು ಮಾಡಿದ ತಪ್ಪೇನು? ಈ ಮೆರವಣಿಗೆಯಲ್ಲಿ ಭಾಗಿಯಾಗಿತ್ತಪ್ಪ? ಏನು ತಪ್ಪು ಮಾಡಿದ್ರು? ಅಮಾಯಕ ಅನ್ಯಾಯವಾಗಿ ಜೀವಗಳು ಹೋಯ್ತಲ್ಲ, ಯಾರು ಹೊಣೆ? ಯಾರನ್ನು ದೂಷಿಸೋದು ಇದಕ್ಕೆ? ಇವ್ರ ಮೆರವಣಿಗೆ ಹೋಗಬಾರ್ದಿತ್ತು ಅನ್ನೋದು ಒಂದು ಬಿಟ್ಟರೆ ಇನ್ನೇನು ಹೇಳಬೇಕು ಈಗ? ಹಾಗಂತ ಯಾರು ಮನೆಯಿಂದ ಹೊರಗಡೆನೇ ಬರೋ ಹಾಗಿಲ್ವಾ? ನಿಜವಾಗ್ಲೂ ಕೂಡ ದುರಂತ ಇದೊಂದು.